ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋಮಸ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋಮಸ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು
ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋರ್ಮುಜ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋರ್ಮುಜ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋರ್ಮುಜ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ. ಇರಾನ್ ಹಾಗೂ ಓಮನ್ ದೇಶಗಳ ನಡುವಿನ ಕರಾವಳಿ ಪ್ರದೇಶವನ್ನ ಹೋರ್ಮುಜ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಇದೇ ಜಲಸಂಧಿಯಲ್ಲಿ ಪ್ರತಿದಿನ $20 ಮಿಲಿಯನ್ ಗಿಂತಲೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಹಾದು ಹೋಗುತ್ತೆ. ಭಾರತಕ್ಕೆ 90% ಕಚ್ಚಾ ತೈಲ ಹಾದು ಬರೋದು ಕೂಡ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಖತಾರ್ ಇದೇ ಹೋರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಸುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರೋ ಕಾರಣ ಒಂದ್ ವೇಳೆ ಈ ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಇಡೀ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ನಿಂತು ಹೋಗುತ್ತೆ. ಆಗ ಭಾರತದಲ್ಲೂ ಕಚ್ಚಾ ತೈಲ ಪೂರೈಕೆ ಇಲ್ಲದೆ ಅದರ ಬೆಲೆ ಗಗನ ಮುಟ್ಟುತ್ತೆ.